ನಮಸ್ಕಾರ ಅಭ್ಯರ್ಥಿಗಳೇ ಮತ್ತು ಪಾಲಕರಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಎಂದಿನಂತೆ 2025-26ನೇ ಸಾಲಿನ ಮೊರಾರ್ಜಿ ದೇಸಾಯಿ ಸ್ಕೂಲ್ ಅಡ್ಮಿಷನ್ಗೆ ಸಂಬಂಧಿಸಿದಂತಹ ಒಂದು ಅಪ್ಡೇಟನ್ನು ನಾವು ಕೊಡ್ತಾ ಇದ್ದೇವೆ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಏನು ಮಾಹಿತಿ ಕೊಡ್ತಾ ಇದ್ದೇನೆ ಅಂದರೆ, KE ಮುಖಾಂತರ ಇನ್ನೂವರೆಗೆ ನಿಮಗೆ ಮಾಹಿತಿ ಪುಸ್ತಕವನ್ನು ಕೊಟ್ಟಿರಲಿಲ್ಲ. ಆದರೆ ಇವತ್ತು ಏನು ಮಾಡಿದ್ದಾರೆ ಅಂದರೆ ಮಾಹಿತಿ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ, ಸ್ಕ್ರೀನಲ್ಲಿ ನೋಡ್ಬೋದು ಇಲ್ಲಿ. ಸೊ ಇಲ್ಲಿ 13 ತಾರೀಕು ಅಂದರೆ ಇವತ್ತು ಮಾಹಿತಿ ಪುಸ್ತಕ ಬಂದಿರುವಂಥದ್ದು. ಈ ಮಾಹಿತಿ ಪುಸ್ತಕದಲ್ಲಿ ಏನಿರುತ್ತೆ ಅಂತಂದರೆ, ಟೈಮ್ ಟೇಬಲ್ ಇರುತ್ತೆ, ಸಿಲಾಬಸ್ ಇರುತ್ತೆ, ಮತ್ತು ಏನೆಲ್ಲ ಡಾಕ್ಯುಮೆಂಟ್ಗಳನ್ನು ರೆಡಿ ಮಾಡ್ಕೋಬೇಕಂತ ಇರುತ್ತೆ. ಆಮೇಲೆ ನೆನಪಿರಲಿ, ಈಗಾಗಲೇ ನಿಮಗೆ ಆನ್ಲೈನ್ ಅರ್ಜಿ ಆರಂಭವಾಗಿದೆ. ನಿಮ್ಮ ಸಮೀಪದಲ್ಲಿರುವಂತಹ ಗೋರ್ಮೆಂಟ್ ವಸತಿ ಶಾಲೆಗಳಿಗೆ ಮತ್ತು ಕಾಲೇಜುಗಳು, ವಸತಿ ಶಾಲೆಗಳು ಮತ್ತು ಗೋರ್ಮೆಂಟ್ ವಸತಿ ಶಾಲೆಗಳು ಮತ್ತು ಕಾಲೇಜುಗಳ ಸಮೀಪದಲ್ಲಿರುವಂಥ ವಸತಿ ಶಾಲೆಗಳಿಗೆ ಹೋಗಿ ಈ ಒಂದು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ನಿಮಗೆ ಡೈರೆಕ್ಟಾಗಿ ಅಪ್ಲೈ ಮಾಡಲಿಕ್ಕೆ ಬರೋದಿಲ್ಲ. ಕಾಲೇಜ್ ಮುಖಾಂತರನೇ ಮಾಡಬೇಕಾಗತ್ತೆ, ಸ್ಕೂಲ್ ಮುಖಾಂತರನೇ ಮಾಡಬೇಕಾಗತ್ತೆ. ಅದಕ್ಕೆ ಸಂಬಂಧಿಸಿದಂತಹ ಒಂದು ದಾಖಲಾತಿಗಳು ಏನೆಲ್ಲ ತೊಗೋಬೇಕು ಅನ್ನೋದು ಕೂಡ ಹಿಂದಿನ ವಿಡಿಯೋದಲ್ಲಿ ಕೂಡ ಮಾಹಿತಿ ಕೊಟ್ಟಿದ್ದೇನೆ. ಈ ಒಂದು ಮಾಹಿತಿ ಪುಸ್ತಕ ಈ ಪಾಲಕರಿಗೆ ಹೆಲ್ಪ್ಫುಲ್ ಆಗುತ್ತೆ. ಪಾಲಕರು ಇದನ್ನು ಓದ್ಕೋಬೇಕಾಗತ್ತೆ, ಯಾಕಂದರೆ ಮುಂದೆ ಬರುವಂಥ ಎಲ್ಲ ಒಂದು ಅಪ್ಡೇಟ್ಗಳನ್ನು ಇದರಲ್ಲಿ ಕೊಟ್ಟಿದ್ದಾರೆ. ಉದಾಹರಣೆ ತೋರಿಸ್ತೀನಿ ನಿಮಗೀಗ ನೋಡಿ. ಈ ರೀತಿಯಾದಂಥ ಒಂದು ಮಾಹಿತಿ ಪುಸ್ತಕ ಇರುತ್ತೆ. ಸೊ ಇದರಲ್ಲಿ ಏನಂತಂದರೆ, ನಿಮ್ಮಗಳಿಗೆ ಪೀಠಿಕೆ ಮತ್ತು ಲಭ್ಯ ಯಾವೆಲ್ಲ ಕಾಲೇಜಲ್ಲಿ ಎಷ್ಟು ಸೀಟ್ ಇದ್ದಾವೆ, ಯಾವ ಕಾಸ್ಟಿಗೆ ಎಷ್ಟು ಸೀಟ್ ಇದೆ, ಜಾತಿ ಆದಾಯ ಪ್ರಮಾಣ ಪತ್ರ, ವಿದ್ಯಾರ್ಹತೆ, ಮತ್ತು ಹೇಗೆ ಇದನ್ನು ಮಾಡ್ಕೊತಾರೆ ಅಂದರೆ ಭರ್ತಿಗಳನ್ನು ಮಾಡ್ಕೊತಾರೆ ಅನ್ನೋದ್ರ ಬಗ್ಗೆ ಇದೆ. ಮತ್ತು ಇಂಪಾರ್ಟೆಂಟ್ ದಿನಾಂಕಗಳನ್ನು ಕೊಟ್ಟಿದ್ದಾರೆ ನೋಡ್ಬೋದು ಇಲ್ಲಿ. ಸೊ ಜನವರಿ 2ನೇ ವಾರ ಎರವದಲ್ಲಿ ಮತ್ತು ಫೆಬ್ರವರಿ 1ನೇ ವಾರದಲ್ಲಿ ಅಭ್ಯರ್ಥಿಗಳ ಒಂದು ವಸತಿ ಶಾಲೆ ಅರ್ಜಿ ಸಲ್ಲಿಸಲಿಕ್ಕೆ ಪ್ರವೇಶ ಪತ್ರ ಡೌನ್ಲೋಡ್ ಇರ್ಬೋದು, ಪ್ರವೇಶ ಪರೀಕ್ಷೆಗೆ ಸಂಬಂಧಿಸಿದಂತೆ, ಮತ್ತು ಮೊದಲನೇ ಸುತ್ತಿನ ಸೀಟು ಹಂಚಿಕೆ, 2ನೇ ಸುತ್ತಿನ ಸೀಟು ಹಂಚಿಕೆ, 3ನೇ ಸುತ್ತಿನ ಸೀಟು ಹಂಚಿಕೆ, ಇವೆಲ್ಲಗಳನ್ನು ಕೊಡಲಾಗಿದೆ. ಜೊತೆಗೆ ಕರ್ನಾಟಕದಲ್ಲಿರುವಂಥ ಒಟ್ಟು ಎಷ್ಟು ಹುದ್ದೆಗಳು ಇದಾವೆ, ಸೀಟುಗಳಿದ್ದಾವೆ, ಯಾವ ಸ್ಕೂಲುಗಳಲ್ಲಿ ಎಷ್ಟು ಸೀಟುಗಳಿದ್ದಾವೆ ಅನ್ನೋದನ್ನು ಕೂಡ ಇಲ್ಲಿ ಕೊಡಲಾಗಿದೆ. ಹೌದಾ, ಇವೆಲ್ಲಗಳು ಕೂಡ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಮತ್ತು ಇಲ್ಲಿ ಕಾಸ್ಟ್ ವೈಸ್ ಕೂಡ ಕೊಟ್ಟಿದ್ದಾರೆ. ಇವೆಲ್ಲಗಳನ್ನು ಕೂಡ ನೋಡ್ಕೋಬೇಕು. ಮತ್ತು ಜೊತೆಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಬೇಕಾಗಿರುವಂತಹ ಒಂದು ಮಾರ್ಗದರ್ಶನ ಇರ್ಬೋದು, ಎಲ್ಲವನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಇದರ ನಿಮಗೆ ಇಲ್ಲಿ ಏನಾದರೂ ಡೌಟ್ಗಳಿದ್ದಾರೆ, ಆಮೇಲೆ ಜೊತೆಗೆ ಎಕ್ಸಾಮ್ ಯಾವ ರೀತಿಯಾಗಿ ತೊಗೊತಾರೆ ಅದನ್ನು ಕೂಡ ಕೊಟ್ಟಿದ್ದಾರೆ. ನಾನು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ ನಿಮಗೆ ಶಾರ್ಟಾಗಿ. ಆದರೂ ಕೂಡ ಇದು ನಿಮಗೆ ಗೊತ್ತಿರಲಿ ಅಂತ, ಇದು ಪಾಲಕರಿಗೆ ಗೊತ್ತಿರಲಿ. ಪಾಲಕರು ಫ್ರೀ ಇದ್ದಾಗ ಸ್ವಲ್ಪ ಇದನ್ನು ಕೂತ್ಕೊಂಡು ಓದಿ, ವಿದ್ಯಾರ್ಥಿಗಳಿಗೆ ನಿಮ್ಮ ಮಕ್ಕಳಿಗೆ ಹೆಲ್ಪ್ಫುಲ್ ಆಗುತ್ತೆ. ಇನ್ ಕೇಸ್ ಅರ್ಥ ಆಗಲಿಲ್ಲ ಅಂತಂದರೆ ನನಗೆ ನೀವು ಕಾಮೆಂಟ್ ಮುಖಾಂತರ ತಿಳಿಸಿ. ನಾನು ಏನು ಮಾಡ್ತೀನಿ ಅಂತಂದರೆ ನಿಮಗೆ ಮಾಹಿತಿಯನ್ನು ಕೊಡ್ತೇನೆ, ಸಪ್ರೇಟಾಗಿ ಮಾಹಿತಿಯನ್ನು ಕೊಡ್ತೇನೆ. ಓಕೆ, ಸೊ ಇದು ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಪ್ರತಿಯೊಬ್ಬರು ಕೂಡ ಈ ಮಾಹಿತಿ ಪುಸ್ತಕನ ಓದಿ, ಪಾಲಕರು ಸ್ಪೆಷಲಿ. ಇದು PDF ಬರುತ್ತೆ, ಮೊಬೈಲಲ್ಲಿ ಬರುತ್ತೆ. ಇದನ್ನು ನೀವು ಓದಿ ನಿಮಗೆ ಇದರಲ್ಲಿ ಅರ್ಥೈಸ್ಕೊಳ್ಳಿ ಪ್ರಯತ್ನ ಮಾಡಿ.